ಸಖಿಯೊಡನೆ ಸತಿ ಧರ್ಮ ಎಂತೆಂಬುದನ್ನು ಎಲ್ಲ ನನ್ನ ಸಖಿಯರು ಅಂದ್ರೆ ಶಿಷ್ಯರು ಅಂದ್ರೆ ನಾನು ಗುರು ಬಂದ ತಕ್ಷಣ ಅವರೆಲ್ಲ ಎದ್ದು ನಿಂತು ಗೌರವ ಸಲ್ಲಿಸಲಿಕ್ಕೆ ಎದ್ರು ಆವಾಗ ಹೇಳುದು ಬೇಡ ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ಅಷ್ಟೇ ಎದ್ದಿದ್ರು ಅಲ್ಲೇ ಕೂತ್ಕೊಂಡ್ರೆ ಎಲ್ಲ ಕೂತ್ಕೊಳ್ಳಿ ನಾನೇ ಅವ್ರಿಗೆ ಪರಿಚಯ ಆಯ್ತಾ? ಇಲ್ಲಮ್ಮ. ಕುಮುದಾದೇವಿಯವರು ಅಂದ್ರೆ ನಾನೇ ಇದ್ದೇನೆ. ಓ ನೀವೇ? ಹೌದು. ನಮಸ್ಕಾರ. ಒಳ್ಳೇದಾಗ್ಲಿ. ನನ್ನ ಆಶೀರ್ವಾದ ಪಡೆದ್ಮೇಲೆ ನೀವು ಉದ್ಧಾರ ಆದಾಗ ಮತ್ತೆ ಯೋಚನೆ ಮಾಡೋದೇ ಬೇಡ. ಹೌದು. ಆಗ ನಾನು ಎಲ್ಲರಿಗೂ ಆಶೀರ್ವಾದ ಮಾಡುವುದೇ ಇಲ್ಲ. ನಮ್ಮ ಪುಣ್ಯ. ಮಹೋಗ್ರ ಮುನಿಗಳ ಪತ್ನಿ ನಾನು. ಅವರು ಆಶ್ರಮದಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿ ನನ್ನ ಶಿಷ್ಯರಿಗೆಲ್ಲ ಉಪದೇಶ ಮಾಡುತ್ತೇನೆ. ಏನೋ ಜೀವನದಲ್ಲಿ ಅವರು ಉದ್ಧಾರ ಆಗ್ಲಿ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕಾಗಿ ಉಪದೇಶ ಮಾಡುವುದು. ಹೌದು. ಇವತ್ತು ನನ್ನ ಉಪದೇಶ ಕೇಳುವುದಕ್ಕೆ ಇವರೆಲ್ಲ ಬಂದಿದ್ದಾರೆ. ಹೌದಾ? ನನ್ನ ಶಿಷ್ಯರೆಲ್ಲ ಬಂದಿದ್ದಾರೆ. ತುಂಬಾ ಬಂದಿದ್ದಾರೆ. ಹೌದು ಬಂದಿದ್ದಾರೆ, ಸಾಕಷ್ಟು ಬಂದಿದ್ದಾರೆ. ಸಾಕು, ಯಾಕೆ ಕುತ್ಕೊಳ್ಳಿಕ್ಕೆ ಜಾಗ ನಿಂತ್ಕೊಂಡಿದ್ದಾರೆ ಇನ್ನಂತ. ಸಾಕು, ಇತ್ತು ಬಂದ್ರೆ ಸಾಕು. ಇನ್ನು ಬಂದ್ರೆ ಜಾಗ ಇಲ್ಲ. ಕೊನೆ ಪಾಠ ಆರಂಭಿಸ್ತೇನೆ. ನಿನ್ನೆ ಎಲ್ಲಿಗೆ ನಿಲ್ಸಿದ್ದೆ? ನನಗೆ ಇತ್ತೀಚೆಗೆ ಮರು ಆರಂಭ ಆಗಿ ಹೋಗಿದೆ. ಸರಿ, ನೆನಪು ಮಾಡಿದೆ. ನಿನ್ನೆ ಎಲ್ಲಿ ಪಾಠ ಆರಂಭಿಸಿ ಒಂದು ಕೆಲಸ ಮಾಡಿ, ನಾನು ಪಾಠವನ್ನು ಆರಂಭಿಸ್ತೇನೆ. ನಾ ಪಾಠದ ಮಧ್ಯೆ ಏನಾದ್ರೂ ಸಮಸ್ಯೆ ಬಂದ್ರೆ ಆಗಲೇ ಕೇಳಿಬಿಡಿ. ಯಾಕಂದ್ರೆ ಕೊನೆಗೆ ಅಂದ್ರೆ ಮತ್ತೆ ನನಗೆ ನೆನಪಿರುವುದಿಲ್ಲ. ಅಲ್ಲೇ ಪಕ್ಕನೆ ಹೇಳಿಬಿಡ್ತೇನೆ ಪರಿಹಾರ. ನಿನ್ನೆ ಬಾಲ್ಯದಲ್ಲಿ ಹೆಣ್ಣಾದವಳು ಹೇಗಿರಬೇಕೆನ್ನುವುದಾಗಿ ಪಾಠ ಮಾಡಿದ್ದೆ. ಇವತ್ತು ಪತಿವ್ರತಾ ಧರ್ಮದ ಬಗ್ಗೆ ನಿಮಗೆ ಪಾಠವನ್ನು ಮಾಡ್ತೇನೆ. ಹೆಣ್ಣಾದವಳು ತಾನು ಜೀವನದಲ್ಲಿ ಪತಿವ್ರತಿಯಾಗಿ ಬದುಕಬೇಕೆನ್ನುವುದಾಗಿ ಪ್ರಯತ್ನವನ್ನು ಪಡಬೇಕು. ಎಂತಂದ್ರೆ ನೋಡಿ, ಪ್ರಶ್ನೆ ಬಂದೇ ಹೋಯ್ತು. ಪತಿವ್ರತಿ ಆಗಬೇಕಿದ್ರೆ ಏನ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ಒಳ್ಳೆ ಪ್ರಶ್ನೆ. ಪತಿವ್ರತಿ ಆಗಬೇಕಿದ್ರೆ ಮತ್ತೆಂತ ಇಲ್ದಿದ್ರು ಒಂದು ಗಂಡ ಅಂತ ಒಬ್ಬ ಬೇಕೇ ಬೇಕು. ಇರ್ಲಿ ಎಂತದ್ದೇ ಇರ್ಲಿ, ಒಟ್ಟು ಹೆಸರಿಗಾದ್ರೂ ಒಂದು ಗಂಡು ಬೇಕು. ಆಗ ಪತಿವ್ರತಿ ಆಗುವುದು. ಆ ನಂತರದಲ್ಲಿ ಪತಿವ್ರತಿ ಆದವಳು ಹೇಗಿರಬೇಕು ತನ್ನ ಆಚಾರ ವಿಚಾರಗಳಲ್ಲಿ, ಅದ್ರ ಬಗ್ಗೆ ಹೇಳ್ತೇನೆ. ಬೆಳಿಗ್ಗೆ ಗಂಡ ಹೇಳುವ ಮೊದಲೇ ಹೇಳಬೇಕು. ಓ ಎಚ್ಚರ ಆಗ್ತಿದ್ರೆ ಪಕ್ಕದಲ್ಲಿ ಗಂಡ ಮಲಗಿರ್ತಾನಲ್ಲ, ಅವನಲ್ಲಿ ಎಬ್ಸ್ಲಿಕ್ಕೆ ಹೇಳು. ನಾ ಎದ್ದ ಮೇಲೆ ಹೇಳಿ, ನಾನು ಎಬ್ಸಿ ನೀವು ಹೇಳಿ ಎದ್ದು ಹೇಳ್ರೆ ಆಯ್ತು ಅಷ್ಟೇ. ಯಾವಾಗ ಪರಿಹಾರ ಅಲ್ಲೇ ಉಂಟು, ನಾವು ಹುಡುಕೊಳ್ಬೇಕಷ್ಟೇ. ನೀವು ಮೊದಲೇ ಹೇಳಬೇಡಿ ಅಂದ್ರೆ ಮುಗಿತಪ್ಪ. ಎತ್ತು ಎಲ್ಲ ಸಾರಿಸಿ ರಂಗವಲ್ಲಿ ಎಲ್ಲ ಹಾಕಿ ಗಂಡ ಎದ್ದಾನಂತರಲ್ಲಿ ಅವನಿಗೆ ಉಣಬಡಿಸಿ ಅವರನ್ನು ಅವರ ಕೆಲಸ ಕಾರ್ಯಗಳಿಗೆ ಕಳಿಸಿಕೊಡ್ಬೇಕು. ಆ ನಂತರ ಗಂಡ ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಪೂರೈಸಿ ಬಂದ ನಂತರದಲ್ಲಿ ಅವರ ಕಾಲನ್ನ ತೊಳೆದು ತೀರ್ಥ ಅಂತ ಕುಡಿಬೇಕು. ಶಿಷ್ಯ ಅಂತ ನೋಡಿ, ಅವಳು ಅದೇ ಶಿಷ್ಯ. ಆಗ ಹೇಳ್ಬಾರ್ದು. ಅಂದ್ರೆ ಅವಳು ಯಾಕೆ ಹೇಳಿದ್ಲು ಅಂದ್ರೆ, ಇಲ್ಲೆಲ್ಲ ತಿರುಗಾಡಿ ಬಂದಿರ್ತಾರೆ, ಕಾಲಲ್ಲಿ ಏನೆಲ್ಲ ಕೆಸರು ಇರ್ತದೆ, ಆ ನೀರು ಕುಡಿಯುವುದು ಅಂತ ಕೇಳುವುದು ಅವಳು. ಅದೆಲ್ಲ ಸೇರಿದ್ರೆ ತೀರ್ಥ ಅಂತ ಆಗುವುದೇ, ಅಲ್ದಿದ್ರೆ ಎಲ್ಲಿ ತೀರ್ಥ ಅಂತ ಆಗ್ತದೆ? ನೀ ನೋಡು, ಲಕ್ಷ ತೀರ್ಥ ಕೋಟಿ ತೀರ್ಥ ಎಲ್ಲ ಆದ್ಯ ಹೇಗದು? ಸೇರಿ ಆಗ್ತದೆ. ಇಲ್ದಿದ್ರಲ್ಲ ತೀರ್ಥ ಆಗುದಿಲ್ಲ. ಹಾಗಾಗಿ ಅದರ ಹಾಗೆ ಶಿಷ್ಯ ಅಂತ ಹೇಳ್ಬಾರ್ದು. ಅದನ್ನ ತೀರ್ಥ ಅಂತ ಕುಡಿಬೇಕು. ಪ್ರಸಾದವನ್ನ, ಧೂಳನ್ನ ಪ್ರಸಾದ ಅಂತ ಧರಿಸಬೇಕು. ಇದು ಒಳ್ಳೆ ಪ್ರಶ್ನೆ ನೋಡಿ. ಕಾಲು ತೊಳೆದ ಮೇಲೆ ಧೂಳೆಲ್ಲಿ ಇರ್ತದೆ ಅಂತ ಅವಳ ಪ್ರಶ್ನೆ. ಪ್ರಸಾದ ತಲೆಗೆ ಹಾಕಿಕೊಳ್ಳುವುದು ಹಾಗೆ ಉಪಾಯ ಉಂಟು. ಖಾಲಿ ನೀರು ಹಾಕೋ ಮೊದಲೇ ಒಂದಿಷ್ಟು ಧೂಳು ತೆಗೆದು ಆಚೆ ಇಟ್ಕೊಳ್ಬೇಕು. ಆ ನಂತರ ನೀರು ಹಾಕ್ಬೇಕು. ಆಗ ಧೂಳು ಅಂತ ತಲೆ ಹಾಕ್ಬೇಕು. ಅಲ್ಲೇ ಉಂಟು, ಬರೀ ಉಪಾಯ ಬೇಕು. ಅಲ್ದಿದ್ರೆ ಆಗುವುದಿಲ್ಲ. ದೇವ್ರತೆ ಆಗೋದು ಎಷ್ಟು ಕಷ್ಟದ ಕೆಲಸ. ನಾವೆಲ್ಲ ಎಷ್ಟು ಕಷ್ಟಪಟ್ಟು ಆಗಿದ್ದೇವೆ ನಮ್ಗೆ ಗೊತ್ತುಂಟು. ಯಾರು ಹೇಳ್ಕೊಟ್ಟದಲ್ಲ, ಎಲ್ಲ ನಾನೇ ಸ್ವಂತ ಕಲ್ತದ್ದಿದ್ದಲ್ಲ. ನಿಮ್ಮಂತವ್ರೊಬ್ರು ಬೇಕು ಬೇಕಪ್ಪ. ಹಾಗಾಗಿ ಎಲ್ಲ ಒಂದೊಂದು ರೂಪರೇಷೆಯನ್ನು ಕೊಡ್ಬೇಕು ಅದಕ್ಕೆಲ್ಲ. ಈ ರೀತಿಯಲ್ಲಿ ಆ ನಂತರ ಗಂಡನಿಗೆ ಉಣಬಡಿಸಿ ಆನಂತರ ನಾವು ಊಟವನ್ನು ಮಾಡ್ಬೇಕು. ಮೊದಲು ನಾವು ಹಸುವಾದ್ರೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ಬಂದಾಯ್ತು. ಹಸುವಾದ್ರೆ ಊಟ ಮಾಡಬಾರ್ದು. ಬೇಕಿದ್ರೆ ಸ್ವಲ್ಪ ಅವಲಕ್ಕಿ ಮೊಸರು ತಿನ್ನು. ಊಟ ಮಾಡ್ಲಿಕ್ಕೆ ಅದಿದ್ರು
ತಿನ್ನಬಹುದು, ಹಾಗೆ ಊಟ ಮಾಡುವಾಗಿಲ್ಲ. ಆನಂತರ ಗಂಡ ಮಲಗಿದ ಆನಂತರ ಮಲಗಬೇಕು. ಓ ನಿದ್ದೆ ಬಂದ್ರೆ ಅಂತ ಕೇಳ್ತಾ ಇದ್ದಾಳೆ. ನಿದ್ದೆ ಬಂದ್ರೆ ಮಲಗಬಾರ್ದು. ಬೇಕಿದ್ರೆ ಅಲ್ಲೇ ಕೂತಲ್ಲೇ ಒಂದು ತೂಕಡಿಕೆ ತೆಗಿಬಿಟ್ರೆ ಮಲಗಬಾರ್ದು. ಮಲಗಿ ನಿದ್ರೆ ಮಾಡ್ಲಿ, ಮಲಗಿ ನಿದ್ದೆ ಮಾಡಿ. ಹೀಗೆ ಈ ರೀತಿ ಪತಿವ್ರತಾ ಧರ್ಮವನ್ನು ನಾವು ಪಾಲನೆ ಮಾಡಿಕೊಂಡು ಬರಬೇಕು. ಇದೆಲ್ಲ ಪತಿವ್ರತಾ ಧರ್ಮದ ವಿಶೇಷಗಳು. ಪತಿವ್ರತಾ ಧರ್ಮದಿಂದ ಏನೆಲ್ಲ ಸಾಧಿಸುವುದಕ್ಕೆ ಸಾಧ್ಯ ಅದನ್ನು ಹೇಳ್ತೇನೆ. ನೋಡಿ, ಆಕಾಶಕ್ಕೆ ಯಾರಾದ್ರೂ ಕಂಬ ಕೊಟ್ಟಿದ್ದಾರಾ? ಯಾರು ಕೊಡ್ಲಿಲ್ಲ. ಆದ್ರೂ ಅದು ಕೆಳಗೆ ಬರುವುದಿಲ್ಲ. ಯಾಕೆ? ಕಾರಣ ನಾನು. ಇದು ಹೊಸ ವಿಷಯ, ಯಾರಿಗೆ ಗೊತ್ತಿಲ್ಲ, ಅದನ್ನ ಹೇಳಿಲ್ಲ. ಹೌದಾ? ಅಂದ್ರೆ ನಾನೇ ತಲೆ ಕೊಟ್ಟಿದ್ದೇನೆ ಅಂತಲ್ಲ, ನನ್ನ ಪತಿವ್ರತಾ ಧರ್ಮದ ಪ್ರಭಾವದಲ್ಲೇ ನಿಲ್ಲಿಸಿದ್ದೇನೆ. ನಾನೆಲ್ಲಾದ್ರೂ ಸ್ವಲ್ಪ ಆಚೀಚೆ ನೋಡಿದ್ನ ಸಕ್ಕರೆ ಕೆಳಗೆ ಬರ್ತದೆ. ಬೇಡ, ನೋಡ್ಬೇಡಿ ನೀವು. ಒಂದಿನ ಕೆಳಗೆ ಬಂದಿತ್ತು, ಹಿಂತಿರುಗಬೇಡಿ. ಅಲ್ಲ, ಒಂದಿನ ಕೆಳಗೆ ಬಂದಿತ್ತು. ಹಾಗೆ ಸಮುದ್ರ, ಈ ಸಮುದ್ರ ನಿಜವಾಗಿ ಎಲ್ಲರಿಗೂ ಗೊತ್ತಿಲ್ಲ. ಅದು ಸಮುದ್ರ ಎತ್ತರದಲ್ಲುಂಟು, ಭೂಮಿ ತಗ್ಗಿನಲ್ಲುಂಟು ವಿಷಯ. ಆದ್ರೂ ಸಮುದ್ರ ಮೇರೆ ಮೀರಿ ಭೂಮಿಗೆ ಬರುವುದಿಲ್ಲ. ಯಾಕೆ? ಕಾರಣ ಯಾರು? ನೀವು ಅಲ್ಲಿ ಅಡ್ಡ ಮಲಗಿದ್ದೆ. ಪತಿವ್ರತಾ ಧರ್ಮದ ಪ್ರಭಾವ ನಿಲ್ಸಿದ್ದೇನೆ ಅಲ್ಲೇ. ಅಡ್ಡ ಹಿಡಿದಿತ್ತು. ಮುಂದೆ ಬರಬೇಡ ಅಂತ ನೋಡಿ. ಆದ್ರೂ ಎಲ್ಲಿಯಾದ್ರೂ ಸ್ವಲ್ಪ ಲಕ್ಷ್ಯ ಕಡಿಮೆ ಮಾಡಿದ್ರೆ ಸಾಕು, ಅಲ್ಲ ಕಡಲ್ ಕೊರತೆ ಅಂತ ಆಗುದು. ಯಾವಾಗ? ಸ್ವಲ್ಪ ಆಚೆ ಈಚೆ ನೋಡಿದ್ರೆ, ಸ್ವಲ್ಪ ಆಚೆ ಈಚೆ ನೋಡಿದ್ರೆ ಸಾಕು, ಕೊರತೆ ಹಾಗಾಗಿ ಬಿಡ್ತದೆ. ಹೀಗೆಲ್ಲ ಆಗಿ ಹೋಗ್ತದೆ. ಇಂಥ ಪತಿವ್ರತ ಧರ್ಮದ ಪ್ರಭಾವದಿಂದ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯ. ಆನಂತರ ಪತಿವೃತ್ತಿ ಆದವಳು ತನ್ನ ಉಡುಗೆ ತೊಡುಗೆ ಎಲ್ಲ ಹೇಗಿರಬೇಕು ಅದ್ರ ಬಗ್ಗೆ ನಿಮಗೆ ಹೇಳಿಬಿಡ್ತೇನೆ. ಪತಿವೃತ್ತಿ ಆದವಳು ನೋಡಿ, ಹಣೆಯಲ್ಲಿ ಕುಂಕುಮ, ಗಾಡಿ ಚಕ್ರದ ದೊಡ್ಡದಾಗಿರ್ಬೇಕು. ಅದು ಅಮ್ಮನವ್ರ ನೆನಪು ಬರ್ಬೇಕು. ಸತಿ ಅಂತ ಕರೆಯೋದು ಯಾರನ್ನು? ಪರಮೇಶ್ವರನ ಹೆಂಡತಿಯ ಒಂದು ಮಾತು. ಅದೆಲ್ಲ ಇಡ್ಬಾರ್ದು. ಆ ರೀತಿಯಲ್ಲಿ ದೊಡ್ಡದ ಗಾಡಿ ಚಕ್ರದ ದೊಡ್ಡಕ್ಕಿರ್ಬೇಕು. ಅಮ್ಮನವ್ರ ನೆನಪು ಬರ್ಬೇಕಪ್ಪ. ಮಹಾಪತಿವೃತ್ತಿ ಆ ರೀತಿ ಆಗಿರ್ಬೇಕು. ಆ ನಂತರದಲ್ಲಿ ಕರಿಮಣಿ ನೋಡಿ, ಇದು ಕೊನೆಯಲ್ಲಿ ಕೂತವರಿಗೂ ಕಾಣಿಸ್ತದೆ. ಯಾಕಂದ್ರೆ 2 ದಿನ ಜ್ಯೋತಿ ಬೀಳಿ ಹರಿಯುವುದಿಲ್ಲ ಇದು. ಅದಕ್ಕೆ ಕಾರಣ ಏನು? ಸ್ವಲ್ಪ ಗಟ್ಟಿ ಮಾಡಿಸ್ಕೊಳ್ಬೇಕು. ನಾವು ಇದನ್ನ ಎಷ್ಟೆಷ್ಟು ಗಟ್ಟಿ ಮಾಡಿಸಿಕೊಂಡಿದ್ದೇವೆ ಅಷ್ಟೆಷ್ಟು ಗಂಡನ ಆಯುಷ್ಯ ಗಟ್ಟಿ ಆಗ್ತದೆ. ಗಂಡಸರಿಗೆ ಬೇಸರ ಆಗ್ಬೋದು, ಗಟ್ಟಿ ಮಾಡಿಸ್ಕೊಳ್ಬೇಕು ಅಂತ ನಮ್ಮ ಇದಕ್ಕೆ ಬರ್ತದೆ. ಆದ್ರೆ ಹೆಂಗಸರಾದವ್ರು ಹಾಗೆ ಇಟ್ಟದು ಸ್ವಲ್ಪ ಒಂದು 4-8 ತೊಲೆ ಹೆಚ್ಚಾದ್ರೂ ಇಟ್ಟಿಲ್ಲ, ಗಟ್ಟಿ ಒಂದು ಉಪದ್ರ ಆಯ್ತು, ಗಟ್ಟಿಯಾಗಿ ಮಾಡಿಸ್ಕೊಳ್ಬೇಕು. ಆ ರೀತಿಯಲ್ಲಿ ಪತಿವೃತ್ತಿ ಆದವಳು ತನ್ನ ಪತಿವ್ರತಾ ಧರ್ಮವನ್ನು ಪಾಲನೆ ಮಾಡಿಕೊಂಡು ಬರಬೇಕು. ಇನ್ನು ಪತಿವೃತ್ತಿ ಆದವಳು ಪರಪುರುಷರನ್ನ ಕಣ್ಣೆತ್ತಿ ನೋಡಬಾರ್ದು. ಹೌದು, ಎಲ್ಲಿಯಾದ್ರೂ ನೋಡಿದ್ರೆ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ನಾನು ಯಾರನ್ನು ನೋಡು, ನನ್ ಬೇಕಾ? ಒಂದು ಕೆಲಸ ಮಾಡಿ, ನಮ್ಮನೆ ಹಿಂದೆ ಬನ್ನಿ ನೋಡಿ, ಅಲ್ಲಿ ಎಂತ ದೊಡ್ಡ ಬೂದಿ ರಾಶಿ ಉಂಟು ಅಂತ. ಅದು ಬಚ್ಚಿಲ ಮನೆ ಬೂದಿ ರಾಶಿ ಅಲ್ಲ, ಮತ್ತೆ ಎಲ್ಲ ಹೀಗೆ ಒಬ್ಬೊಬ್ರು ಅಪರೂಪಕ್ಕೊಮ್ಮೆ ನೋಡಿ ಎಲ್ಲ ಬೂದಿಯಾಗಿ ಎಲ್ಲ ಒಯ್ದು ರಾಶಿ ಹಾಕಿದ್ದಾರೆ. ಹೌದಾ? ದೊಡ್ಡ ಬೂದಿ ರಾಶಿ ಬಿದ್ದಿದೆ. ಹಾಗಾಗಿ ಹೆಣ್ಣಾದವಳು ಪರಪುರುಷರನ್ನ ನೇರ ದೃಷ್ಟಿಯಲ್ಲಿ ನೋಡಬಾರ್ದು. ಇನ್ನು ಅನಿವಾರ್ಯವಾಗಿ ನೋಡುವುದಾಯ್ತಪ್ಪ, ಸ್ವಲ್ಪ ಓರೆಗಣ್ಣಲ್ಲಿ ಹೀಗೆ ನೋಡಿ. ಓರೆಗಣ್ಣಿನ ನೋಟ ಬೀರ್ಬೋದು, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಯಾಕೆ? ಆ ತೀಕ್ಷ್ಣತೆ ಇರುವುದಿಲ್ಲ. ಸುಟ್ಟರು ಅರಬರೆ ಸುಡ್ತಾರೆ ಅಷ್ಟೇ. ಹಾಗಾಗಿ ಈ ರೀತಿಯಲ್ಲಿ ನಾವು ಪತಿವ್ರತಾ ಧರ್ಮವನ್ನು ಪಾಲನೆ ಮಾಡಿಕೊಂಡು ಬರಬೇಕು. ಇನ್ನು ಹೇಳೋದಕ್ಕೆ ಸಾಕಷ್ಟು ಉಂಟು, ನಾನು ಹೇಳ್ತೇನೆ. ಅದನ್ನ ನಾಳೆ ದಿನ ಇನ್ನಷ್ಟು ಉಂಟು, ಅದನ್ನೆಲ್ಲ ಹೇಳ್ತೇನೆ. ನೆನಪು ಮಾಡಿ ಹೇಳ್ತೇನೆ. ಇದಿಷ್ಟನ್ನ ನೀವು ಸರಿಯಾಗಿ ಕಂಠಪಾಠ ಮಾಡಿಕೊಂಡು ನಾಳೆ ಬನ್ನಿ, ಆಯ್ತಾ? ಸಾಕು, ಇವತ್ತು ಪಾಠ ಸಾಕು. ಓ ಎಂತಂದೆ, ನಾ ಇಷ್ಟು ಪಾಠ ಮಾಡಿದ್ದಲ್ಲ ದಂಡಾಗಿ ಹೋಯ್ತಲ್ಲ. ಅವಳು ಎಂತ ಹೇಳ್ತಾ ಇದ್ದಾಳೆ ಗೊತ್ತುಂಟ? ಅಮ್ಮ, ನಾವು ಪಾಠ ಮುಗಿಸಿ ಹೊರಟದ್ದೇ ಅಲ್ಲಿ ಯಾರೋ ಭಿಕ್ಷುಕ ಬರ್ತಾ ಇದ್ದಾನೆ, ಚಂದ ಇದ್ದಾನೆ ನೋಡು. ನಿಮಗೆ ಭಿಕ್ಷುಕರೆಲ್ಲ ಚಂದ ಕಾಣಿಸ್ತಾರೆ. ನಿನ್ ತಪ್ಪಲ್ಲ, ನಿನ್ ಪ್ರಾಯ ತಪ್ಪು. ಅಪ್ರಲ್ಲಿ ಹೇಳಿ ಆದಷ್ಟು ಬೇಗ ಮದುವೆ ಮಾಡಿಸ್ಕೊ. ಆಗ ಬಂದ